ನಮಸ್ಕಾರ. ನಾನು ಶಂಕರ್ ಹೆಗಡೆ. ತುಂಬ ಹಾಟ್ ಟಾಪಿಕ್. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ಆಗತ್ತಾ ಅಂತ. ಇಲ್ಲಿ ನಾನು ಮೊದಲನೇದಾಗಿ ಭಾರತದ ಜಾತಕವನ್ನು ತಗೊಳ್ತಾ ಇದ್ದೇನೆ. 15 ಆಗಸ್ಟ್ 1947 ಮಧ್ಯರಾತ್ರಿ ಅಂತ ಅಷ್ಟೇ ಇರೋದು. ಅದು IST ಅಂತ ನಾವು ತೊಗೊತಿದ್ದೀವಿ. ಬಟ್ ಎಕ್ಸಾಕ್ಟ್ಲಿ ಎಷ್ಟು ನಿಮಿಷ ಎಷ್ಟು ಸೆಕೆಂಡು ಅದೆಲ್ಲ ನಮಗೆ ಗೊತ್ತಿಲ್ಲ. ಬಟ್ ರಾಶಿ ಕುಂಡಿ ಅಂತೂ ಭಾರತ ಜಾತಕದಲ್ಲಿ ಪಕ್ಕ ವರ್ಕ್ ಆಗುತ್ತೆ. ನವಾಂಶ ಷಷ್ಠ್ಯಾಂಶ ಕೆಲವೊಂದು ಸಲ ಆಗ್ತವೆ, ಕೆಲವೊಂದು ಸಲ ಆಗೋಲ್ಲ. ಬಟ್ ತ್ರಿಂಶಾಂಶ ವರ್ಕ್ ಆಗುತ್ತೆ. ಯಾಕಂದರೆ ತ್ರಿಂಶಾಂಶದ ರಾಹುಕೇತುವನ್ನು ನಾನು ರಾಶಿ ಕುಂಡ್ಲಿಗೆ ಇಡುವುದು ಅದೇನು ಕಷ್ಟದ ಕೆಲಸ ಅಲ್ಲ. ಯಾಕಂದರೆ ರಾಹುಕೇತುಗಳು ಭಾಳ ದಿನಗಳ ಕಾಲ ಒಂದೇ ಮನೇಲಿರ್ತವೆ ತ್ರಿಂಶಾಂಶದಲ್ಲಿ. ಸೊ ತ್ರಿಂಶಾಂಶದ ರಾಹುಕೇತುವನ್ನು ನಾವು ಈ ಭಾರತ ದೇಶದ 5ನೇ ಮನೆಯಲ್ಲಿಟ್ಟಾಗ ನೋಡಿ, ಒಂದೇ ವಿಡಿಯೋದಲ್ಲಿ ಅನೇಕ ಸೀಕ್ರೆಟ್ಸನ್ನು ಮತ್ತೆ ನಾನು ತೋರಿಸ್ತಾ ಹೋಗ್ತಿದ್ದೀನಿ. ಅದು 5ನೇ ಮನೆ ಆಗುತ್ತೆ. ಸೊ ನಮ್ಮ ದೇಶದ ದೊಡ್ಡ ಒಂದು ದುರಂತ ಅಂತಂದರೆ, ನಾನು ಹೇಳ್ತಾ ಇದ್ದೀನಿ, ಗುರು 6ನೇ ಮನೆಯಲ್ಲಿ ಸರಿ ಇಲ್ಲ, ಮುಹೂರ್ತ ಅದು ಹ್ಯಾಂಗೆ ಇಟ್ಟರೋ ಗೊತ್ತಿಲ್ಲ ಅಂತ. ಗುರುನು ಸಂತಾನಕಾರಕ. ಈ ರಾಹುಕೇತುಗಳು 5ನೇ ಮನೆ ಸಂತಾನ ಸ್ಥಾನಕ್ಕೆ ಬಂದಿರೋದ್ರಿಂದ ಬಹುಶಃ ಓವರ್ ಪಾಪ್ಯುಲೇಷನು ನಮ್ಮ ದೇಶದ ಅತಿ ದೊಡ್ಡ ಶಾಪ. 4, 5, 6 ಮಕ್ಕಳನ್ನ ಮಾಡಿಕೊಳ್ತಿರೋದು ಈಗಿನ ಕಾಲದಲ್ಲಿ. ಓವರ್ ಎಜುಕೇಷನಿಗೆ ಎಷ್ಟು ಬೇಕು ಅಲ್ವಾ, ಅದು ಕಷ್ಟ. ಆಮೇಲೆ ಯುದ್ಧಗಳ ವಿಚಾರ ಬಂದರೆ ಅನೇಕ ಥರದ ಯುದ್ಧಗಳಿರ್ತವೆ. ಚಿತ್ರ ವಿಚಿತ್ರ ಯುದ್ಧಗಳನ್ನೆಲ್ಲ ಹೇಳಿಕೊಟ್ಟಿದ್ದೇ ನಮ್ಮ ಭರತಖಂಡ, ಉಳಿದ ಪಾರ್ಟ್ಸ್ ಆಫ್ ಗ್ಲೋಬಿಂಗ್ ಅಂತ ನಾವು ಹೇಳ್ಬೋದು. ನಮ್ಮಲ್ಲಿ ಎಂತೆಂಥ ಯುದ್ಧಗಳಿದ್ವು. ಹೆಣ್ಣು ಹೊನ್ನು ಮಣ್ಣಿಗೆ ಸ್ವಾರ್ಥಕ್ಕೆ ಮಹಾಭಾರತ ಯುದ್ಧಗಳಾಗಿವೆ, ಅಂಥ ಯುದ್ಧಗಳು ಆಗಿವೆ. ಆಗೆಲ್ಲ ಯುದ್ಧಗಳು ಕಾಮನ್ ಆಗಿರ್ತಿದ್ವು. ಬಹುಶಃ ಮಳೆಗಾಲದಲ್ಲಿ ಕಡಿಮೆ ಇರ್ತಿತ್ತೇನೋ. ಯಾಕೆಂತಂದರೆ ನದಿಗಳು ತುಂಬ ಹರಿತಾ ಇದ್ವು. ಗುಡ್ಡ ಪರ್ವತಗಳನ್ನು ದಾಟಿ ಹೋಗ್ಲಿಕ್ಕಾಗೇನು ಟ್ರ್ಯಾಕ್ ಹೈವೇ ಇರಲಿಲ್ಲ, ಬ್ರಿಡ್ಜಸ್ಗಳಿರಲಿಲ್ಲ. ಗೊತ್ತಿಲ್ಲ ಏನು ಮಾಡ್ತಿದ್ರು ಏನೋ. ಬಟ್ ಮಹಾಭಾರತ ಯುದ್ಧವನ್ನು ತಪ್ಪಿಸ್ಲಿಕ್ಕೆ ಶ್ರೀಕೃಷ್ಣ ತುಂಬ ಪ್ರಯತ್ನ ಮಾಡ್ತಾನೆ. ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಕೃಷ್ಣ ರಾಯಭಾರಕ್ಕೆ ಹೋಗ್ತಾನೆ, ಸಂಧಾನಕ್ಕೆ ಹೋಗ್ತಾನೆ, ಯುದ್ಧ ತಪ್ಪಿಸ್ಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾನೆ. ವಿದುರ ಹೇಳ್ತಾನೆ, ನಿನಗೆ ಇಷ್ಟದ ಶಕ್ತಿ ಇದೆ, ಕೇದುರನಿಂದ ಪರ್ವತ ಎದ್ದವನು ನಿನಗೊಂದು ಈ ಯುದ್ಧ ನಿಲ್ಲಿಸೋಕ್ಕಾಗಲ್ವ, ಯುದ್ಧದಿಂದ ಎಷ್ಟು ನಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಇದು ಮಹಾಯುದ್ಧ ಆಗುತ್ತೆ. ವ್ಯಾಸ ಧೃತರಾಷ್ಟ್ರನಿಗೆ ಹೇಳ್ತಾರೆ. ಸಾಕಷ್ಟು ಜನಗಳು ಮಹಾತ್ಮರೆಲ್ಲ ಹೇಳ್ತಾರೆ ಈ ಮಹಾಯುದ್ಧ ಬೇಡ, ಇದು ಭೂಮಿ ಒಳ್ಳೆಯದಲ್ಲ ಅಂತ. ಬಟ್ ಸಾಕ್ಷಾತ್ ಪರಮಾತ್ಮನೇ ರಾಯಭಾರಿಯಾಗಿ ಹೋಗಿ ವಿಶ್ವರೂಪ ದರ್ಶನ ತೋರಿಸಿದ ನಂತರನೂ ಕೂಡ ಯುದ್ಧ ಆಗುತ್ತೆ. ಆಫ್ಕೋರ್ಸ್ ಕೃಷ್ಣ ಒಂದು ಕಡೆ ಇದ್ದದ್ರಿಂದ, ಧರ್ಮದ ಕಡೆ ಇದ್ದದ್ರಿಂದ ಧರ್ಮದ ವಿಜಯ ಆಯಿತು. ಆದರೆ ಉಳಿದ ಕೆಲವೊಂದು ಯುದ್ಧದ ವಿಚಾರಗಳನ್ನು ಹೇಳಿಕೊಟ್ಟವರು ನಮ್ಮ ಭರತಖಂಡದವರೇ. ಯಾವ್ಯಾವುದು ರಾಜಸೂಯ ಯಾಗ, ಯಾವುದೋ ಒಂದು ಮಹಾರಾಜನಪ್ಪನಿಗೆ ಮೋಕ್ಷ ಸಿಗಲಿಲ್ಲ ಅಂಥೇಳಿ ದಂಡಿ ಹತ್ರ ತಗೊಂಡು ಹೋಗೋದು, ಹೊರತು ಕಪ್ಪ ಕಾಣಿಕೆ ತಗೊಳ್ಳೋದು, ಅಲ್ಲಿ ಕಾಣಿಕೆಗೆ ಬೇಕಾದಷ್ಟು ಹೊನ್ನು ಮಣ್ಣು ಇದೆಲ್ಲ ಇಲ್ಲ ಅಂತಂದರೆ ಒಂದು 18 ವರ್ಷ ಯುವತಿಯನ್ನು 65 ವರ್ಷದ ದಂಡನಾಯಕನಿಗೆ ಮದುವೆ ಮಾಡಿಕೊಡೋದು. ಇದೆಲ್ಲ ಆಗಿನ ಕಾಲದ ನ್ಯಾಯಗಳು, ಈಗಿನ ಕಾಲಕ್ಕೆಲ್ಲ ನಡೀತವ. ಆಮೇಲೆ ಅಶ್ವಮೇಧ ಯಾಗ, ಇದನ್ನೆಲ್ಲ ನಮ್ಮ ಭರತಖಂಡದಿಂದನೇ ಉಳಿದ. ಅಶ್ವಮೇಧ ಯಾಗಲ್ಲ ಈಗೆಲ್ಲ ಯಾರು ಮಾಡೋದಿಲ್ಲ, ಬಿಟ್ಟಾಕಿ, ಅವೆಲ್ಲ ನಡೆಯೋದಿಲ್ಲ. ಈಗೆಲ್ಲ ಅಟಮಿಕ್ ವೆಪನ್ಸ್ಗಳ ಇದು ಏನು ಹೇಳಬೇಕಂತ ಗೊತ್ತಿಲ್ಲ. ಈ ಋಷಿಮುನಿಗಳು ಮಹಾತ್ಮರುಗಳು ಯುದ್ಧ ಒಂದು ಕಡೆ ತಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಮಹಾಯುದ್ಧಗಳನ್ನ ಒಂದು ಕಡೆಗೆ ಇವರೇ ಹೇಳಿಕೊಡ್ತಾರೆ ಯುದ್ಧ ಮಾಡಿ ಅಂತ. ಇದು ಇತಿಹಾಸ. ಬಟ್ ಈಗಿನ ಕಾಲದಲ್ಲಿ ಯುದ್ಧಗಳು ಯಾವಾಗ ಆಗ್ತವೆ ಅಂತ ಸ್ವಲ್ಪ ಹೇಳ್ತೀನಿ. ಯೂಸಲಿ ಈ ಯೂಟ್ಯೂಬ್ ವೀಡಿಯೋಗಳನ್ನು 6-7 ನಿಮಿಷದಿಂದ 10 ನಿಮಿಷದ ಒಳಗಡೆ ಮುಗಿಸ್ಬೇಕಂತೆ. ಅದನ್ನು ನಾನು ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಇದು ದೊಡ್ಡ ಟಾಪಿಕ್, ಇದು ಅಷ್ಟು ಬೇಗ ಮುಗೀತದೆ ಎಲ್ಲೋ ಗೊತ್ತಿಲ್ಲ. ನಾನು ಮಾತಾಡ್ತಾ ಹೋಗ್ತೀನಿ. ಹೀಗೆಲ್ಲ ಬಂದುಬಿಡ್ತವೆ. ಯುದ್ಧ ಅಂತ ಬಂದಾಗ ರಾಮಾಯಣ, ಮಹಾಭಾರತ, ಅಶ್ವಮೇಧ ಎಲ್ಲ ಬರುತ್ತೆ. ಅದಕ್ಕೇನು ಮಾಡೋಕ್ಕಾಗಲ್ಲ. ನನಗೆ ಗೊತ್ತಿದ್ದನ್ನು ನಾನು ಹೇಳಲೇಬೇಕು, ಆಯಿತಾ. ಸಾಮಾನ್ಯವಾಗಿ ದೊಡ್ಡ ಯುದ್ಧಗಳು ನಡೆಯೋದು ಯಾವಾಗ ಅಂತಂದರೆ, ಶನಿ ರೋಹಿಣಿ ನಕ್ಷತ್ರವನ್ನು ಪ್ರವೇಶ ಮಾಡಿದಾಗ. ಮಹಾಭಾರತ ಕಾಲದಿಂದ ನಡೀತಾ ಇದೆ. ಬಟ್ ಬರೀ ಶನಿ ರೋಹಿಣಿ ನಕ್ಷತ್ರಕ್ಕೆ ಬಂದಾಗ ದೊಡ್ಡ ಯುದ್ಧ ಆಗೋದು ಅಷ್ಟು ಸುಲಭ ಅಲ್ಲ. ಮಹಾಯುದ್ಧಗಳಾಗಬೇಕಿದ್ರೆ ಶನಿ ರೋಹಿಣಿ ನಕ್ಷತ್ರಕ್ಕೆ ಬಂದ ಸಮಯದಲ್ಲೇ ಶನಿಯಿಂದ ಕೇಂದ್ರದಲ್ಲಿ ರಾಹುಕೇತುಗಳಿರಬೇಕು. ಈಗ ನೋಡಿ, 1971 ಒಂದೊಂದೇ ತೋರಿಸ್ತೀನಿ ನಿಮಗೆ, ಜಾತಕ ಹಾಕಿದ್ದೀನಿ. ಈಗ ಯುದ್ಧಕ್ಕೆ ಸಂಬಂಧಿಸಿದಂಥ ಮನೆಗಳಿಗೆ ನಾವು ಬಂದಾಗ 3ನೇ ಮನೆ ಬಾರ್ಡರ್ಸನ್ನು ತೋರಿಸುತ್ತೆ ಆಧುನಿಕ ಕಾಲಕ್ಕೆ. ಆಬ್ವಿಯಸ್ಲಿ ಬಾರ್ಡರಲ್ಲಿ ಟೆನ್ಷನ್ಸ್ ಇದ್ದೇ ಇರುತ್ತೆ. ಅದು ಭಾರತ ದೇಶದ 3ನೇ ಮನೆಯಲ್ಲಿ ಎಷ್ಟೊಂದು ಗ್ರಹಗಳಿವೆ ನೋಡ್ಕೊಳ್ಳಿ, ಆಯಿತಾ. ಆಮೇಲೆ
ಏಳನೇ ಮನೆ ಪಕ್ಕ ಯುದ್ಧದ ಮನೆ ಅದು. ನಿಮಗೆ ಅಮೇರಿಕದ ಜಾತಕ ತೋರಿಸ್ತೀನಿ ನೋಡಿಕೊಡಿ, ಪಾಕಿಸ್ತಾನದ್ದು ಹಾಕಿದ್ದೀನಿ. ಅಮೇರಿಕದ್ದು ನಾನು ಪಕ್ಕ ಹೇಳಬಲ್ಲ, ಇದು ಪಕ್ಕ ಜಾತಕ ಅಂತ. ಸೆಕೆಂಡ್ಸನ್ನು ಬಿಟ್ಬಿಡಿ, 20 ಸೆಕೆಂಡ್ಸ್ ಬಿಟ್ಬಿಡಿ. ಸಿಂಹ ಲಗ್ನದ ಕೊನೆಯ ಡಿಗ್ರಿ ಅಂತ ಯೋಗಿ ಕರ್ವೆ ಮಹಾರಾಜ್ ಅವರು ಕೊಟ್ಟಿದ್ದದು. ಕರ್ವೆ ಮಹಾರಾಜ್ ಅವರು ಏನು ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ, ಅವರು ಯೋಗಿ ಆಗಿದ್ದರು. ಅವರು ಧ್ಯಾನಕ್ಕೆ ಕೂತ್ರೆ ಅವರು ಇಡೀ ಮೈ ಪೂರ್ತಿ ನಿಲ್ಲಿ ಬೆಳಕು ತಿರುಗ್ತಿತ್ತಂತೆ. ಕೆ ಎನ್ ರಾಜು ಅವರ ಸೊಸೆ ಕೆ ಎನ್ ರಾಜು ಅವರೆಲ್ಲ ಅದನ್ನು ನೋಡಿದ್ದಾರೆ, ಅವರು ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಮತ್ತು ನಾನು ನನ್ನ ಪಾಸ್ಪೋರ್ಟ್ ದಾಖಲೆ ತೋರಿಸ್ತೀನಿ. ಕರ್ವೆ ಮಹಾರಾಜ್ ಅವರು ಕುರ್ಲಾದಲ್ಲಿ ಏನಿದ್ರು ಏರಿಯಾದಲ್ಲಿ, ನನ್ನ ಫಸ್ಟ್ ಪಾಸ್ಪೋರ್ಟ್ ಬಂದಿದ್ದು ಅದರ ಪಕ್ಕದ ಏರಿಯಾದಲ್ಲಿ, ಅಷ್ಟವಿನಾಯಕ ಕೋಆಪರೇಟಿವ್ ಸೊಸೈಟಿ ಅಂತ ಕುರ್ಲಾ, ಅಲ್ಲೇ ಇದ್ದೆ ನಾನು ಅವ್ರ ಹತ್ರ ಹೋದಾಗ ಪಾಪ ಅವ್ರು ಯಾರತ್ತೂ ದುಡ್ಡು ಗಿಡ್ಡೆಲ್ಲ ತೊಗೊಳ್ತಿಲ್ಲ. ಜನ ಬಂದವರೇ ತರಕಾರಿ ಅದು ಇದು ಕಾಳು ಬೇಳೆ ಕೊಟ್ಟು ಹೋಗ್ತಾಯಿದ್ರು. ಸಿಂಪಲ್ ಮಹಾರಾಷ್ಟ್ರೀಯನ ಪಾಪ. ನನ್ನ ನೋಡಿ ನಗ್ಬಿಟ್ಟು ತಲೆ ಮೇಲೆ, ಇವತ್ತು ನಾನು ರಿವೀಲ್ ಮಾಡ್ತಾಯಿದ್ದೀನಿ, ಹೇಳಬೇಡಿ ಇದನ್ನು ಎಲ್ಲರಿಗೂ, ನನ್ನ ತಲೆ ಮೇಲೆ ಕೈ ಇಟ್ಟು ಅವರು ಆಶೀರ್ವಾದ ಮಾಡಿದ್ದಾರೆ. ನೀನು ಒಂದು ದಿವಸ ಇಡೀ ಜಗತ್ತು ತಿರುಗಿ ನೋಡುವಂಥ ಜ್ಯೋತಿಷ್ಯ ಆಗ್ತೀಯ ಅಂತ. ಅದು ಯಾವಾಗಂತ ನೋಡೋಣ. ಹಾಗೆಯೇ ಅವ್ರ ಮಗಳು ಕೂಡ ನೀವು ಎದುರುಗಡೆ ಬಂದ ತಕ್ಷಣ ಹೇಳ್ತಾಳೆ. ಅವಳ ಹೆಸರು ಪಿಂಕಿ ಅಂತ, ಸಂಜೀವಿನಿ ಕರ್ವೆ ಒರಿಜಿನಲ್ ಹೆಸರು, ಸರ್ಚ್ ಮಾಡ್ಕೊಳ್ಳಿ, ನಾನು ಮತ್ತೇನು ಹೇಳಲ್ಲ. ಬಟ್ ಕರ್ವೆ ಮಹಾರಾಜ್ ಅವರು ತುಂಬಿದ ಸಭೆಯಲ್ಲಿ ಅಮೇರಿಕದಲ್ಲಿ ಕೂಡ ಎಷ್ಟೋ ಸಲ ಜನ ಎದ್ದಿದ ತಕ್ಷಣ ನಿನ್ನ ಜಾತಕ ಇದು, ನಿನ್ನ ಡೇಟ್ ಆಫ್ ಬರ್ತ್ ಇದು, ನಿನ್ನ ಪ್ಲೇಸ್ ಆಫ್ ಬರ್ತ್ ಇದು, ನಿನ್ನ ಟೈಮ್ ಆಫ್ ಬರ್ತ್ ಇದು ಅಂತ ರಾಶಿ ನವಾಂಶ ಹಾಕ್ಕೊಡ್ತಿದ್ರು. ಇದನ್ನು ಈ ಬುದ್ಧಿಜೀವಿಗಳು ಎಸ್ಕೇಪ್ ಮಾಡ್ತಾರೆ. ಬಟ್ ಇಲ್ಲಿ ನೋಡಿ, ಈ ಅಮೇರಿಕದ ಜಾತಿಗೆ ಕೆ ಎನ್ ರಾಜು ಅವರು ಕೇಳಿದಾಗ ಕರ್ವೆ ಮಹಾರಾಜ್ ಅವರು ಕೊಟ್ಟದ್ದು ಸೈಕನ್ಸ್ ಬಿಟ್ಬಿಡಿ. ಸಿಂಹ ಲಗ್ನ. ಯಾಕೆ ಅಮೇರಿಕ ಅಷ್ಟೊಂದು ಸ್ಟ್ರಾಂಗ್ ದೇಶ, ಮತ್ತು ಅದು ಯಾಕೆ ಯುದ್ಧದಲ್ಲೇ ತುಂಬ ಇದರಲ್ಲಿ ಇರುತ್ತೆ, ಅಲರ್ಟ್ ಆಗಿರುತ್ತೆ ಅಂದರೆ, ಅದು ವೆಪನ್ಸನ್ನು ತುಂಬ ಮಾರುತ್ತೆ ಅಮೇರಿಕ. ಅದು ತುಂಬ ದುಡ್ಡು ಮಾಡುತ್ತೆ ಅದು. ನೋಡಿ, ಮನೋಕಾರಕ ಚಂದ್ರ ಇರೋದೇ 7ನೇ ಮನೆಯಲ್ಲಿ. 7ನೇ ಮನೆ ಯುದ್ಧಕ್ಕೆ ಸಂಬಂಧಿಸಿದಂಥ ಮನೆ. ಆಮೇಲೆ 4 ಗ್ರಹಗಳು 11ನೇ ಮನೆಯಲ್ಲಿವೆ. ಅದಕ್ಕೆ ಅದು ತುಂಬ ಸ್ಟ್ರಾಂಗ್ ದೇಶ. ಎಕಾನಮಿಕಲಿ ಅದು ಇದು ಏನೇ ಇರಲಿ, ಆಯಿತಾ. ಇಷ್ಟೇ ಸಾಕು. ಅಮೇರಿಕದ ಬಗ್ಗೆ ಮತ್ತೆ ಮಾತಾಡೋಣ. ಇನ್ನು ಪಾಕಿಸ್ತಾನದ ಬಗ್ಗೆ ನೋಡಿ, ಅವರು ಚರಲಗ್ನ ಇಟ್ಕೊಂಡ್ರಂತೆ. ಅದಕ್ಕಾಗೇ ಅದು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಅಂತ ಡಿವೈಡ್ ಆಗಿದೆ ಅಂತ ಹೇಳೋದು, ನಮ್ಮ ದೇಶಕ್ಕೆ ಮುಹೂರ್ತ ಇಟ್ಟಂಥವ್ರದ್ದು ವಾದ. ಬಟ್ ನನಗೆ ಸಮಾಧಾನ ಇಲ್ಲ. ನಾನು ಹೇಳ್ತಿರೋದು ಅದೇ, ನಾವು ಮುಹೂರ್ತದಲ್ಲಿ ಬಂದರೆ ಆಗಿನ ಕಾಲದಲ್ಲಿ ಯಾವ ಗಡಿಯಾರ ಇತ್ತೋ ಆ ಗಡಿಯಾರಗಳು ಎಷ್ಟು ಸರಿ ಇದ್ವು ನನಗೆ ಗೊತ್ತಿಲ್ಲ. ಕನ್ಯಾ ಲಗ್ನದ ಫಸ್ಟ್ ಹಾಫ್ ತೊಗೊಂಡ್ರೆ ಇಷ್ಟೊಂದು ಗ್ರಹಗಳು, ಕರ್ನಾಟಕದಲ್ಲಿ ಎಷ್ಟು ಗ್ರಹಗಳಿವೆ ನೋಡಿ, 11ರಲ್ಲಿ ಸಿಗ್ತಿತ್ತು. ಅಮೇರಿಕರಿಗಿಂತ ನಾವು ತುಂಬ ಮೇಲೆ ಹೋಗ್ತಿದ್ವಿ. ಈ ಓವರ್ ಪಾಪ್ಯುಲೇಷನ್ ತೊಂದರೆನೂ ಇರ್ತಾ ಇರಲಿಲ್ಲ. ಆಮೇಲೆ ತ್ರಿಮಿಷಾಂಶದ ಇದನ್ನು ಹೇಳಿದ್ನಲ್ವ, ಇಲ್ಲಿ ನೋಡಿ 5ನೇ ಮನೆ ಓವರ್ ಪಾಪ್ಯುಲೇಷನ್ ತೊಂದರೆ ಅಂತ. ಹಾಗೆಯೇ ನಾನು ಇನ್ನೊಂದು ರೂಲ್ ಕೊಟ್ಟಿದ್ದಲ್ಲ, ಒಂದೇ ವಿಡಿಯೋದಲ್ಲಿ ಸುಮಾರು ಹೇಳ್ತಾ ಇದ್ದೇನೆ. ಶನಿ ಮತ್ತು ಸೂರ್ಯ ಒಟ್ಟಿಗಿದ್ದಾಗ ಶನಿಯ 3ನೇ ದೃಷ್ಟಿ ಎಲ್ಲಿ ಬರುತ್ತೋ ಅಲ್ಲಿ ಪಾಸಿಟಿವ್ನೆಸ್ ಬರುತ್ತೆ ಅಂತ. ಇಲ್ಲಿ ಅದನ್ನು ಅಪ್ಲೈ ಮಾಡಲಿಕ್ಕೆ ಹೋದರೆ 5ನೇ ಮನೆ ಅಧಿಪತಿ ಬುಧ, 5ನೇ ಮನೆ ವಿದ್ಯಾ ಸ್ಥಾನ. ಸೊ ಕಾಮನ್ ಜನರಿಗೆ ಕೂಡ ವಿದ್ಯೆಯನ್ನು ಕೊಡುವಂಥ ದೇಶ ನಮ್ಮದಾಯಿತು ಈ 15 ಆಗಸ್ಟ್ 1947 ಜಾತಕಕ್ಕೆ ಬಂದಾಗ. ಇನ್ನು ಯುದ್ಧದ ವಿಚಾರಕ್ಕೆ ಬಂದಾಗ, ಈಗಿನ ಕಾಲಕ್ಕೆ ಕೆಲವೊಂದು ನಾವು ವಿಮರ್ಶೆ ಮಾಡ್ಬೋದು. ಪಾಕಿಸ್ತಾನ ನೀವೇ ನೋಡ್ಕೊಳ್ಳಿ. 2025 ಇದನ್ನು ತಗೊಳ್ತೇವೆ ನಾವು, ಯುಗಾದಿ ಜಾತಕ. ಈ ವರ್ಷದ ಯುಗಾದಿ ರಾಜ ಸೂರ್ಯ, ಮಂತ್ರಿನೂ ಸೂರ್ಯ. ಚಂದ್ರ ಅಂತ ಸಾಕಷ್ಟು ಪಂಚಾಂಗಗಳು ತಪ್ಪು ಹಾಕಿವೆ, ಅದು ತಪ್ಪು. ಸೂರ್ಯ ರಾಜ ಆದಾಗ ರಾಜರಲ್ಲಿ ಯುದ್ಧ ಅಥವಾ ಜಗಳ ಅಂತ ಅದು ಯಾವಾಗಿಲ್ಲ ಅಂತೇಳಿ ನನ್ನ ಮಿತ್ರ MS ರಾಘವೇಂದ್ರ, ಮೀಡಿಯಾ ಮಾಸ್ಟರ್ ಚಾನಲ್ನವರು, ಸೀನಿಯರ್ ಪತ್ರಕರ್ತರು, ಅವರು ಹೇಳಿದ್ದಕ್ಕೆ ಇವತ್ತು ನಾನು ಈ ವಿಡಿಯೋ ಮಾಡೋದಿಲ್ಲ. ನನ್ನ ತಲೆಯಲ್ಲೇ ಇರಲಿಲ್ಲ ಇದು. ನಾನು ಜನಸಾಮಾನ್ಯರಿಗೆ ಸುಲಭ ಮಂತ್ರಗಳನ್ನು ಕೊಡ್ತಾ ಹೋಗೋಣ, ಯುಗಾದಿ ವಿಡಿಯೋ ಬೇಡವೇ ಬೇಡ ನನಗೆ. ಯಾಕೆಂತಂದರೆ ಈ ಸಲದ ಯುಗಾದಿ ವಿಡಿಯೋದಲ್ಲಿ 3 ಒಳ್ಳೇದು ಹೇಳಿದ್ರೆ 10 ಕೆಟ್ಟದ್ದು ಹೇಳಬೇಕು. 5 ವರ್ಷ ಹಿಂದೆನೇ ನಾನು ಹೇಳಿದ್ದೇನೆ, ಲೇ ಆಫ್ ಆಗುತ್ತೆ. ಅಗ್ರಿಕಲ್ಚರ್ ಕಡೆ ಗಮನ ಕೊಡಿ. ನೀವು ಬೆಳೆದಿದ್ದಾರು ನೀವು ತಿನ್ನಿ. 6 ಜನ ಒಂದು ಕುಟುಂಬಕ್ಕೆ ಒಂದು 2 ಎಕರೆ ಜಮೀನು, ಒಂದು ಹಸು ಇಟ್ಟುಕೊಡಿ ಅಂತ. ನೋಡಿ, ಆ ಕಾಲ ಬಂದೇ ಬರುತ್ತೆ. ಸೊ ಈ ವರ್ಷ ಯುಗಾದಿಲಿ ನೋಡಿ, 7ನೇ ಮನೆಯಲ್ಲಿ ಶನಿ ನಕ್ಷತ್ರಾಧಿಪತಿ, 7ನೇ ಮನೆ ಅಧಿಪತಿ 7ನೇ ಮನೆಯಲ್ಲಿ ಶನಿ ನಕ್ಷತ್ರದಲ್ಲೇ, ಉತ್ತರಭಾದ್ರ ನಕ್ಷತ್ರದಲ್ಲೇ, ಹೌದಾ. ಆಮೇಲೆ ಸುದೈವವಶಾತ್ ಅದೇ ಟೈಮಿಗೆ ಶನಿ ಮುಂದಿನ ಮನೆಗೆ ಹೋಗಿದ್ದಾನೆ. ಈಗ ಶನಿ ಬಂದಿರೋದು ಮೀನಕ್ಕೆ. ಸ್ವಲ್ಪ ಪರ್ಸೆಂಟೇಜನ್ನು ಕಡಿಮೆ ಮಾಡ್ತಾನೆ. ಅಲ್ಲೇ ಶನಿ ಇನ್ನೊಂದು ಸ್ವಲ್ಪ ದಿವಸ ಇದ್ದರೂ ಇಷ್ಟೊತ್ತಿಗೆ ಸ್ಟಾರ್ಟ್ ಆಗಿಬಿಡ್ತಿತ್ತು, ದೊಡ್ಡ ಯುದ್ಧನೇ ಸ್ಟಾರ್ಟ್ ಆಗ್ತಿತ್ತು. ಇದನ್ನು ನೀವು ಕಂಪೇರ್ ಮಾಡ್ಬೋದು. ಆದರೆ ಸೂರ್ಯ ಚಂದ್ರ ಎಫ್ಲಿಕ್ಟ್ ಆದಾಗ ಮುಂತಾ ಥಿಯರಿ ಅಂತಿದೆ ವರ್ಷಫಲ ಜಾತಕದಲ್ಲಿ. ಅದನ್ನು ನೋಡಿ, ಈಗ
47ರಲ್ಲಿ ಯುದ್ಧ ಆಗಿದೆ. ಇದು ಆಯ್ತಲ್ಲ ಇಂಡಿಯನ್ ಜಾತಕ. 71ರಲ್ಲಿ ಯುದ್ಧ ಆಗಿದೆ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ 71ರಲ್ಲಿ ಯುದ್ಧ ಆದಾಗ ಈ ಚೈತ್ರಶುದ್ಧ ಪ್ರತಿಪದೆ ಅದೇ ಏನಲ್ಲ HNY ಅಂತ ಅದರ ಜಾತಕ ಹಾಕಿದಾಗ ನೋಡಿ, ಇಲ್ಲಿ 7ನೇ ಮನೆಗೆ ಶನಿ ದೃಷ್ಟಿನಿತ್ತು, ಕುಜಿನ ದೃಷ್ಟಿನಿತ್ತು, ಡಬಲ್ ಮೆಲೆಫಿಕ್ ಇನ್ಫ್ಲುಯೆನ್ಸು. ಹೌದಾ. ಆಮೇಲೆ ಸೂರ್ಯಚಂದ್ರ ಇಬ್ಬರನ್ನು ಕೂಡ ಮಂಗಳ ನೋಡಿದ್ದಾನೆ, ಎಫ್ಲಿಕ್ಟ್ ಆದರು. ಲುಮಿನರೀಸ್ ಅಂತ ಕರಿತೀವಿ ನಾವು ಸೂರ್ಯ ಮತ್ತು ಚಂದ್ರರಿಗೆ, ಹೊಡೆಯುವ ಗ್ರಹಗಳು. ಬಾಧೆ ಒಳಗಾಗಿದ್ದನ್ನು ಆ ವರ್ಷ ಯುದ್ಧ ಆಗಿದೆ. ಹೌದಾ. ಹೀಗೆ ಅನೇಕ ಕೇಸ್ ಸ್ಟಡೀಸನ್ನು ಇಟ್ಕೊಂಡು ಹೇಳೋದಿದ್ದರೆ ನನಗನ್ನಿಸೋ ಮಟ್ಟಿಗೆ ಇಲ್ಲಿ ಸೂರ್ಯಚಂದ್ರ ಎಫ್ಲಿಕ್ಟ್ ಆಗಿದ್ದಾರೆ ಯಾವುದಲ್ಲಿ, ಚೈತ್ರ ಶುಕ್ಲ ಪ್ರತಿಪದಿಯ ಜಾತಕದಲ್ಲಿ. ಯಾಕೆಂತಂದರೆ ಇಲ್ಲಿ ನಾನಾ ಗ್ರಹಗಳಿವೆ ಮತ್ತು ಬಿದ್ದಿರೋ ಮನೆಯೇ 8ನೇ ಮನೆ ರಾಶಿ ಕುಂಡಲಿಲಿ. ಇಲ್ಲಿ ನಾವು ಷಷ್ಠಾಂಶದವರೆಗೂ ಹೋಗಬಹುದು. ಬಟ್ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈಗಲೇ ಅಕ್ಕಿ ಕೆಜಿ ಅದು ಯಾವ ಇದು ಅಕ್ಕಿ ಅಂತ ಗೊತ್ತಿಲ್ಲ ನನಗೆ ರೇಷನೆಲ್ಲ ತರಿಸಲ್ಲ ಗೊತ್ತಿಲ್ಲ, ದುಡ್ಡು ಕೊಡೋದಷ್ಟೇ ಗೊತ್ತು. ಅದೆಲ್ಲ ನನ್ನ ಅಮ್ಮ ನನ್ನ ಹೆಂಡತಿ ಮನೆ ಜನಗಳು ಮ್ಯಾನೇಜ್ ಮಾಡ್ತಾರೆ. ಅಕ್ಕಿನೋ ಯಾವ ಲೆವೆಲ್ ಅಕ್ಕಿ ಗೊತ್ತಿಲ್ಲ, ಕೆ ಜಿಗೆ 100 ರೂಪಾಯಿಗೆ ಬಂದಿದೆ ಅಂತ. ಇನ್ನು ಯುದ್ಧ ಆದರೆ 2030ರಲ್ಲಿ ಪಕ್ಕಾ ಯುದ್ಧ ಆಗುತ್ತೆ, ಮಹಾಯುದ್ಧ ಆಗುತ್ತೆ, ಅದು ಪಕ್ಕ. ಅದು ಮಹಾಭಾರತ ಕಾಲದಿಂದ ನಡೀತಿರುವಂಥದ್ದು, ಅದು ಪಕ್ಕ. ಈಗ 3ನೇ ಮನೆಗೆ ಸಂಬಂಧಿಸಿದಂತೆ ದಶಾಭಕ್ತಿ ನಡೀತಿದೆ ಭಾರತಕ್ಕೆ. ಚಂದ್ರದಶ, ಸೂರ್ಯಭಕ್ತಿ. ಚಂದ್ರ 3ನೇ ಮನೆ ಅಧಿಪತಿ 3ನೇ ಮನೆಯಲ್ಲಿದ್ದಾನೆ, ಸೂರ್ಯನು 3ನೇ ಮನೆಯಲ್ಲಿದ್ದಾನೆ. ಅಲ್ಲಿ ಕುಜಿನ ಸಂಚಾರ ಇರೋದರಿಂದಲೂ ಆಯಿತಾ. ಆಮೇಲೆ ಅದೇ ನಾನು ಮುಂತ ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ತಗೊಂಡ್ರು ಯುದ್ಧದ ಸಾಧ್ಯತೆ ಇದೆ. ಬಟ್ ಯುದ್ಧ ಹೇಳಿದ್ರೆ ಈಗಿನ ಕಾಲಕ್ಕೆ ಬೇರೆ ಬೇರೆ ಥರ ಸ್ಕರ್ಮಿಶ್ ಅಟ್ಯಾಕ್ ಬಾರ್ಡೆಲ್ಲ ನಡೀತಾನೆ ಇರ್ತದೆ. ಅದೆಲ್ಲ ಬಾಯಿ ಬಿಡೋದಿಲ್ಲ, ತೋರಿಸೋದು ಇಲ್ಲ. ಸಣ್ಣ ಪುಟ್ಟ ಫೈರಿಂಗ್ಸ್ ಎಲ್ಲ ನಡೀತಾ ಇರ್ತವೆ ಬಾರ್ಡರ್ಸಲ್ಲಿ. 3ನೇ ಮನೆ ಅದಕ್ಕೆ ಬಾರ್ಡರ್ಸ್ ಮತ್ತು ನೇಬರ್ಸ್ ಅಂತ ಎರಡೂ ತೊಗೊಳ್ತೀವಿ ನಾವು. ಆಮೇಲೆ ಅಂತರ್ಯುದ್ಧ ಈಗಿನ ಕಾಲಕ್ಕೆ ಬರ್ತಿದ್ದೀನಿ ನಾನು. ಆಗಿನ ಕಾಲದ ಅಶ್ವಮೇಧ ಯಾಗ ಅದೆಲ್ಲ ಬಿಟ್ಬಿಡಿ, ರಾಜಸೂಯ ಯಾಗೆಲ್ಲ ಬಿಟ್ಬಿಡಿ. ಅಂತರ್ಯುದ್ಧಗಳು ಅದು ಆಗಲೂ ಇತ್ತೆ, ನಾವು ಚಾಣಕ್ಯ ಮಾಡಿದ್ನಲ್ಲ. ಅಂತರ್ಯುದ್ಧದ ಸಾಧ್ಯತೆ ಪಾಕಿಸ್ತಾನದಲ್ಲಿ ತುಂಬ ಹೆಚ್ಚಾಗಿದೆ. ಆಮೇಲೆ ಸೆಮಿ ಯುದ್ಧಗಳು ಅಂತಂದರೆ ಈ 1999 ಆಗಿತ್ತಲ್ಲ ಕಾರ್ಗಿಲ್, ಒಂದಿಷ್ಟು ಪ್ರದೇಶದಷ್ಟೇ ಯುದ್ಧ ಆಗುವಂಥದ್ದು. ಸದ್ಯಕ್ಕೆ ನನಗೆ ಅನ್ನಿಸ್ತಾ ಇರುವಂಥದ್ದು ಅದು ಆಗತ್ತೆ. ಆಮೇಲೆ ಮುಂದೆ ಈಗ ರಾಜಕಾರಣಿಗಳು ದಿಕ್ಕು ತಪ್ಸೋಕೆ ಹೊಂಟ್ರೆ ಪಾಕಿಸ್ತಾನದೇ ಇರ್ಬೋದು, ಇಂಡಿಯಾದೇ ಇರ್ಬೋದು, ಸ್ವಲ್ಪ ಮಟ್ಟಿಗೆ ಯುದ್ಧ ಆಗತ್ತೆ. ಬಟ್ ಅವರಾದರೂ ಯುದ್ಧ ಮಾಡೋ ಸ್ಥಿತಿಲಿದ್ದಾರ ಅದನ್ನಾದರೂ ನೋಡ್ಕೊಳ್ಳಿ. ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಋಷಿಮುನಿಗಳು ಮತ್ತು ಯೋಗಿಗಳು, ದೇವರು, ಶ್ರೀಕೃಷ್ಣ ಪರಮಾತ್ಮನೇ ಮಹಾಯುದ್ಧ ತಪ್ಪಿಸೋಕ್ಕೆ ಪ್ರಯತ್ನ ಮಾಡಿದೆ. ಬಟ್ ಅದಕ್ಕಿಂತ ನೀನು ಕಥೆಗಳಿವೆ, ಅದನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮುಂದಿನ ವೀಡಿಯೋ ಅಂದ ತಕ್ಷಣ ಜನರಿಗೆ ಕೋಪ ಬರುತ್ತೆ. ಯಾಕೆಂತಂದರೆ ಆ ಮುಂದಿನ ವೀಡಿಯೋಕ್ಕೆ ಕಾಯಬೇಕಲ್ಲ ನೀವು. ಬಟ್ ಕೆಲವೊಬ್ಬರು ಕಾಯೋದಿಲ್ಲ. ಒಂದು ಕೆಟ್ಟ ಕಾಮೆಂಟ್ ಹಾಕಿದ್ದಾನೆ ಒಬ್ಬ ನನಗೆ, ಕೆಟ್ಟ ಭಾಷೆಯಲ್ಲಿ, ಉತ್ತರ ಕರ್ನಾಟಕದ ಭಾಷೆಯಲ್ಲಿ, ನೀವು ಅರ್ಧಂಬರ್ಧ ವೀಡಿಯೋ ಮಾಡ್ತೀರಾ ಅಂತ. ಅದು ಕೆಟ್ಟ ಭಾಷೆ ಯಾಕೆ ಯೂಸ್ ಮಾಡ್ತೀಯ? ನನಗೇನು ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೀರಾ? ನನ್ನ ಅಮ್ಮ ನಾನು ಕೆಟ್ಟ ಭಾಷೆ ಮಾತಾಡೋದಕ್ಕೆ ನನ್ನ 3ನೇ ವಯಸ್ಸಿಗೆ ಹಸಿಮೆಣಸು ತುರ್ಕು ಹಾಕಿದ್ರು ನನ್ನ ಬಾಯಲ್ಲಿ. ಬಟ್ ನಾನು ಬೆಳೆದು ಬಂದ ವಾತಾವರಣ ಬೇರೆ. ಈಗೆಲ್ಲ ಬಿಡಿ, ನಾನು ಮಾಡಿದ ಇದು ಕೆಲಸಗಳು ಒಂದೆರಡಲ್ಲ 10. ಸೊ ಇಷ್ಟು ಮಾಡಿದ್ದೀನಿ. ಯುದ್ಧ ಭೀತಿ ಇದೆ, ಎಚ್ಚರಿಕೆಯಿಂದಿರಲಿ. ಮತ್ತು ನಾವು ನೋಡಿ, ನಮ್ಮ ಮಹಾತ್ಮರುಗಳು ಎಲ್ಲರೂ ಶ್ರೀಕೃಷ್ಣನ ಆದಿಯಾಗಿ ಎಲ್ಲರೂ ಮಹಾಯುದ್ಧಗಳು ಬೇಡ ಅಂತಾರೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ 2030ರಲ್ಲಿ. ಇದೆಲ್ಲ ಬೇರೆ ಬೇರೆ ಥರ ವಾರು ಹೇಳಿದ ಅಂತರ್ಯುದ್ಧಕ್ಕೆ ಈಗ ನಾವೇನು ಅಲ್ಲಿ ಹೋಗಿ ಅಟ್ಯಾಕ್ ಮಾಡಬೇಕಂತಿಲ್ಲ. ಅಲ್ಲೇ ಅಂತರ್ಯುದ್ಧ ನಡೀತಿದೆಯಲ್ಲ ಪಾಕಿಸ್ತಾನದಲ್ಲಿ. ಚೆಸ್ಸಲ್ಲಿ ಈ ಚದುರಂಗ ಬಲ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ತೀವಲ್ಲ. ರುಕ್ ಅಂದರೆ ಆನೆ, ನೈಟ್ ಅಂದರೆ ಕುದುರೆ, ಬಿಷಪ್ ರಥ ಹೀಗೆಲ್ಲ ಕರಿತೀವಿ. ಆಮೇಲೆ ಪಾನ್, ಕಾಲಾಳು ಹೀಗೆಲ್ಲ ಇದೆ ಅಲ್ಲ. ಚೆಸ್ಸಲ್ಲಿ ಕೋಟೆ ಕಟ್ಟೋದಂತಿರುತ್ತೆ. ರಾಜ್ನಿ ಒಂದು ಸೇಫರ್ ಸೈಡಿಗೆ ತಗೊಂಡೋಗಿ ಆಟ ಆಡ್ಬೋದು. ಕ್ಯಾಸ್ಲಿಂಗ್, ಕ್ವೀನ್ ಸೈಡ್ ಕ್ಯಾಸ್ಲಿಂಗ್, ಕಿಂಗ್ ಸೈಡ್ ಕ್ಯಾಸ್ಲಿಂಗ್ ಅಂತ. ಅದನ್ನು ಮಾಡಲಿಕ್ಕೆ ಬಿಡಲಿಲ್ಲ ಅಂತಂದುಬಿಟ್ರೆ ಸಾಮಾನ್ಯವಾಗಿ ಎದುರಾಳಿ ಆಟಗಾರ ಸೋತ್ಬಿಡ್ತಾನೆ. ಅದು ಸ್ವಲ್ಪ
ಒಪನೆಂಟು ತುಂಬ ಸ್ಟ್ರಾಂಗರ್ ಇದ್ದು ಆ ಮೆಥಡ್ ಅವನಿಗೆ ಗೊತ್ತಿದ್ದು ರಾಜನ ಮೊದಲೇ ಕ್ಯಾಸ್ಲಿಂಗ್ ಮಾಡಿದ್ದಾಗ ಮಾಡಿಬಿಟ್ರೆ, ನಾನೊಂದು ಆಟ ಹಾಕಿದ್ದೀನಿ ನೋಡಿ, ನಾನೇ ಆಡಿದ್ದು, ಸೋತೋಗ್ತಾರೆ ಹೊರಗಡೆಲ್ಲ. ನಾವು ಸಾಮಾನ್ಯ ಆ ಥರ ಸ್ಯಾಕ್ರಿಫೈಸ್ ಅಂತ ಕರೀತಾರೆ ಅದಕ್ಕೆ ಚೆಸ್ಸಲ್ಲಿ. ರಾಜ್ನಿ ಮೊದಲು ಹೊರಗಡೆ ತಂದುಬಿಟ್ಟು ಅವನು ಆನೆಗಳನ್ನೆಲ್ಲ ಹೊರಗಡೆ ತರದಿದ್ದಂಗೆ ಮಾಡಿಬಿಟ್ರೆ, ಒಂದು ಸೈಡ್ ಹೊರಗಡೆನೇ ಬರೆದಿದ್ದಂಗೆ ಮಾಡಿಬಿಟ್ರೆ ಸೋತೋಗ್ತಾರೆ ಅವ್ರುಗಳು. ಆ ಮಟ್ಟಿಗೆ ನೋಡಿದ್ರೆ ನನ್ನ ವಿಚಾರಧಾರೆ ಪಾಕಿಸ್ತಾನಕ್ಕೆ ನಿರ್ಬಂಧ ಹಾಕಲೇಬೇಕು. ಅವ್ರು ಮಾಡಿದ ಕೆಟ್ಟ ಕೆಲಸಕ್ಕೆ ನಾವು ಶಿಕ್ಷೆ ಕೊಡಲೇಬೇಕು. ಶಿಕ್ಷೆ ಕೊಡದಿದ್ದರೆ ತಪ್ಪುಗಳನ್ನು ಮತ್ತೆ ಮಾಡ್ತಾರೆ. ಶಿಕ್ಷೆ ಕೊಡಲೇಬೇಕಲ್ವ, ಇಲ್ಲ ಅಂತಂದರೆ ಯಾರೂ ಹೆದರ್ಕೊಳ್ಳೋದೇ ಇಲ್ಲ. ಶಿಕ್ಷೆ ಕೊಡಲಿಕ್ಕೆ ನಾನಾ ವಿಧಾನಗಳಿವೆ, ಅದನ್ನೆಲ್ಲ ನೀವೇ ಯೋಚನೆ ಮಾಡಿ ಸಜೆಸ್ಟ್ ಮಾಡಿ. ಬಟ್ ಸಾಧ್ಯತೆಗಳಿವೆ, ಸಣ್ಣ ಯುದ್ಧದಿಂದ ಹಿಡಿದು ಸಾಕಷ್ಟು ದೊಡ್ಡ ಯುದ್ಧದ ಮಟ್ಟಿಗೆ ಹೋಗುವ ಸಾಧ್ಯತೆ ಇದೆ. ಪಾಕಿಸ್ತಾನಕ್ಕೆ ದುಡ್ಡಂತೂ ಇಲ್ಲ. ಇನ್ನು ಚೈನಾ ಯಾವ ಮಟ್ಟಿಗೆ ಅವರಿಗೆ ಸಪೋರ್ಟ್ ಮಾಡುತ್ತೋ ಅದೆಲ್ಲ ನನಗೆ ಗೊತ್ತಿಲ್ಲ. ಚೈನಾ ಜಾತಕ ನನ್ನ ಹತ್ರ ಇಲ್ಲ. ನನ್ನ ಹತ್ರ ಎಷ್ಟಿದೆಯೋ ಅಷ್ಟನ್ನು ನಾನು ಹಾಕಿದ್ದೀನಿ. ತಪ್ಪು ಒಪ್ಪುಗಳನ್ನು ನೀವು ಹಂಸಕ್ಷೀರ ನ್ಯಾಯದಂತೆ ಸ್ವೀಕಾರ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಿಷ್ಟು ಮಾತಾಡ್ತೇನೆ. ಮತ್ತು ಸಾಮಾನ್ಯವಾಗಿ ಯುದ್ಧ ಆದರೆ ಯಾವಾಗ ಆಗ್ಬೋದು ಅದನ್ನು ಕೂಡ ಟೈಮ್ ಸಿಕ್ಕಿದ್ರೆ ಮಾಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ.